ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಒಂದಷ್ಟು ಫೀಡಿಂಗ್ ಟಾಪ್ಸ್ನ ನಾನು ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದೀನಿ. ಅದರಲ್ಲಿ ಇವತ್ತೊಂದು ಟಾಪ್ ಬಂದಿದೆ. ಸೊ ಅದನ್ನ ರಿವ್ಯೂ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ನೋಡೋಣ. ಎಲ್ಲ ಬಂದ ಮೇಲೆ ಎಲ್ಲನೂ ರಿವ್ಯೂ ಮಾಡಿ ಒಟ್ಟಿಗೆ ವಿಡಿಯೋ ಹಾಕೋಣ ಅಂತ ಇದ್ದೀನಿ. ಫಸ್ಟ್ ಇವತ್ತು ಬಂದಿರೋ ಟಾಪ್ನ ನೋಡೋಣ ಬನ್ನಿ ಯಾವ ಥರ ಇದೆ ಅಂತೇಳಿ. ನೋಡಿ, ಇದೆ ಇವತ್ತು ಬಂದಿರೋ ಟಾಪು. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ವೇರ್ ಮಾಡಿದ್ಮೇಲೆ ಯಾವ ಥರ ಇದೆ ಅಂತ ನೋಡಬೇಕು. ಕಲರು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ನಾನು ನಿನ್ನೆ ತಾನೇ ಆರ್ಡರ್ ಮಾಡಿದ್ದೆ, ಆಗಲೇ ಇವತ್ತು ಬಂದುಬಿಟ್ಟಿದೆ. ಇನ್ನೂ ಕೆಲವೊಂದಷ್ಟು ನಾಳೆ ನಾಡಿದ್ರಲ್ಲಿ ಬರುತ್ತೆ. ಈ ಟಾಪ್ ಏನೋ ಚೆನ್ನಾಗಿದೆ ಅನಿಸುತ್ತೆ, ಬಟ್ ಒಂದು ವಾಶ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಇವಾಗ ನಾನು ವೇರ್ ಮಾಡಿದ ಟಾಪು ಅಷ್ಟೇ ಮೀಶೋಯಿಂದ ತರಿಸಿದ್ದೆ. ಒಂದು 3-4 ಟಾಪ್ಸ್ನ ತರಿಸಿದ್ದೆ. ಅದ್ರ ವಿಡಿಯೋ ಕೂಡ ನಾನು ಈಗಾಗಲೇ ಮಾಡಿ ಹಾಕಿದ್ದೀನಿ. ಬಟ್ ಅದರಲ್ಲಿ ನನಗೆ ಈ ಟಾಪ್ ಪರವಾಗಿಲ್ಲ ಅನಿಸ್ತು. ಇನ್ನೆರಡು ಸ್ವಲ್ಪ ಒಂದು 2 ವಾಶ್ ಆದಮೇಲೆ ಪೂರ್ತಿ ತೆಳುವಾಗ ಆಗೋಗಿತ್ತು. ಕೆಲವೊಬ್ರು ಆಗಲೇ ನನಗೆ ಕಮೆಂಟ್ ಮಾಡಿದ್ರಿ, ಮೀಶೋ ಟಾಪ್ಸ್ ಎಲ್ಲ ಒಂದು 2-3 ವಾಶ್ ಆದಮೇಲೆ ನೀವು ರಿವ್ಯೂ ಮಾಡಬೇಕು, ಅದೇ ಒಳ್ಳೆಯದು ಅಂತೇಳಿ. ಆ್ಯಕ್ಚುಲಿ ಅದೇ ಥರ ಆಯಿತು. ಬಟ್ ಈ ಟಾಪ್ ಏನಾಗಿಲ್ಲ, ಇದು ತುಂಬಾ ಚೆನ್ನಾಗಿ ಬಂತು. ನಾನು ಈಗಾಗಲೇ ಎಷ್ಟೊಂದು ಸಲ ವೇರ್ ಮಾಡಿದ್ದೀನಿ, ತುಂಬಾ ಕಂಫರ್ಟೇಬಲ್ ಆಗಿದೆ. ಅದೇ ಥರ ಇದು ಅಷ್ಟೇ. ಈ ಥರ ಕ್ಲಾತ್ನ ನಾವು ಮೊದಲೊಂದು ಸಲ ತರಿಸಿದ್ದೆ. ಅದು ವಾಶ್ ಇದಕ್ಕೆಲ್ಲ ಐರನ್ ಬೇಕೇ ಬೇಕಾಗಿರುತ್ತೆ. 1-2 ವಾಶ್ ಆದಮೇಲೆ ಅದಷ್ಟು ಇಷ್ಟ ಆಗಲಿಲ್ಲ ನನಗೆ. ಕ್ವಾಲಿಟಿ ಎಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತು, ಬಟ್ ನನಗೆ ಅದರಲ್ಲಿ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಇದು ನೋಡಬೇಕು 1-2 ವಾಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಫಸ್ಟ್ ಇದು ವೇರ್ ಮಾಡಿಬಿಟ್ಟು ನೋಡ್ತೀನಿ ಯಾವ ಥರ ಇದೆ ಅಂತೇಳಿ. ನೋಡಿ, ಈಗ ವೇರ್ ಮಾಡಿದ್ದೀನಿ. ತುಂಬಾ ಕಂಫರ್ಟೇಬಲ್ ಆಗಿದೆ. ಸ್ಲೀವ್ಸ್ ಅಂತ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಹಿಂದ್ಗಡೆ ಈ ಥರ ಇದೆ. ಫುಲ್ ಕಂಫರ್ಟೇಬಲ್ ಏನೋ ಆಗಿದೆ. ಈ ಥರ ಒಂದು ಇದು ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಟೈ ಮಾಡೋಂಗೆ, ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋಂಗೆ. ಆಮೇಲೆ ಯಾವುದೇ ಥರ ಫಿಟ್ಟಿಂಗ್ ಕೂಡ ಬೇಡ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ಒಂದು 4-5 ಆರ್ಡರ್ ಮಾಡಿದ್ದೆ. ಯಾವ್ದು ಇಷ್ಟ ಆಗಲ್ಲ ಅದನ್ನ ರಿಟರ್ನ್ ಮಾಡೋಣ ಅಂತ ಹೇಳಿ. ಬಟ್ ಇದು ಫಸ್ಟ್ ಒಂದು ಇದೆ, ನನಗೆ ತುಂಬಾ ಇಷ್ಟ ಆಗಿದೆ. ಕ್ಲಾತ್ ಯಾವ ಥರ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಷ್ಟ ಆಯಿತು ಇದು. ನೋಡೋಣ ನೆಕ್ಸ್ಟ್ ಬರೋ ಟಾಪ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತೇಳಿ. ನಾನು ಆರ್ಡರ್ ಮಾಡಿದ್ದು ಎಲ್ಲ ಟಾಪ್ಸು ಈಗ ಇವತ್ತು ಬಂದಿದೆ. ನಾನು ಈಗಾಗಲೇ ಒಂದತ್ತು ರಿವ್ಯೂ ಮಾಡಿದ್ದೆ, ಎಲ್ಲ ಒಟ್ಟಿಗೆ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ. ವಿಡಿಯೋ ಇನ್ನೂ ಪೋಸ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲನೂ ರಿವ್ಯೂ ಮಾಡಿ ಯಾವ ಥರ ಇದೆ ಅಂತ ಹೇಳಿ ಇವತ್ತು ರಿವ್ಯೂ ಮಾಡಿ ಎಲ್ಲ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಒಂದು 5 ಟಾಪ್ಸ್ ಆರ್ಡರ್ ಮಾಡಿದ್ದೆ, ಒಂದು ಪ್ಯಾಂಟ್ ಆರ್ಡರ್ ಮಾಡಿದ್ದೆ. ಪ್ಯಾಂಟ್ ಬಂದಿತ್ತು, ಬಟ್ ಕ್ವಾಲಿಟಿ ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ. ಅದು ಬೇರೆ ನಾನು ಅರ್ಜೆಂಟಲ್ಲಿ ಹೊರಗೆ ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ಅದರದ್ದು ರಿವ್ಯೂ ಮಾಡೋಕ್ಕಾಗಿಲ್ಲ. ಅದು ನನಗೆ ಯಾಕೋ ಅಷ್ಟು ಇಷ್ಟನೂ ಆಗಿರಲಿಲ್ಲ. ಸೊ ಬನ್ನಿ ನೋಡೋಣ ಇವತ್ತಿಂದು ಟಾಪ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ. ನೋಡಿ, ಈಗ ಫಸ್ಟ್ ಒನ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ಇದು ಆ್ಯಕ್ಚುಲಿ ಫೀಡಿಂಗ್ ಡ್ರೆಸ್ಸೇ, ಬಟ್ ಇದು ಜಿಪ್ಲೆಸ್ ಈ ಥರ ಇದೆ. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಥರ ಎಷ್ಟು ಬೇಕೋ ಅಷ್ಟಕ್ಕೆ ಟೈ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಬಟ್ ವೇರ್ ಮಾಡಿ ನೋಡಬೇಕು ಯಾವ ಥರ ಕಾಣಿಸುತ್ತೆ ಅಂತೇಳಿ. ನೋಡಿ, ಈಗ ವೇರ್ ಮಾಡಿದ್ದೀನಿ. ತುಂಬಾ ಅಂದರೆ ತುಂಬ ಕಂಫರ್ಟೇಬಲ್ ಆಗಿದೆ. ಕ್ಲಾತ್ ಕೂಡ ತುಂಬ ಸಾಫ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಹಿಂದೆ ಈ ಥರ ಯಾವುದೇ ಥರ ಡೀಪ್ ನೆಕ್ ಎಲ್ಲ ಇಲ್ಲ, ಫುಲ್ ಇದೆ. ಈ ಥರ ಆರಾಮಾಗಿ ಹಾಕೋಬೋದು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಡ್ರೆಸ್ ನೋಡೋಣ. ಈಗ ನೆಕ್ಸ್ಟ್ ಒನ್ ಓಪನ್ ಮಾಡಿದ್ದೀನಿ. ನೋಡಿ, ಈ ಥರ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಂಬ್ರಾಯ್ಡ್ರಿ ಎಲ್ಲ ಇದೆ. ಇದು ಜಿಪ್ಪಿರೋ ಅಂಥದ್ದು. ಆಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಸ್ಲೀವ್ಸ್ಗೂ ಕೂಡ ಎಂಬ್ರಾಯ್ಡ್ರಿ ಬಂದಿದೆ. ವೈಟ್ ಕಲರ್ ಪ್ಯಾಂಟ್ನ ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ, ಈ ಥರ ಎಲ್ಲ ಎಂಬ್ರಾಯ್ಡ್ರಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಈ ಥರ ಟೆಂಪಲ್ಸ್ಗೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ವೇರ್ ಮಾಡಿ ನೋಡಬೇಕು. ಬಟ್ ಇದು ಫುಲ್ ಕಾಟನ್ನು, ಬಟ್ ಫುಲ್ ಕಾಟನ್ನು. ಬಟ್ ಎವ್ರಿ ಟೈಮ್ ವಾಶ್ ಮಾಡಿದ ಮೇಲೆ ಐರನ್ ಬೇಕು ಅಂತ ಅನಿಸುತ್ತೆ. ಬಟ್ ಈ ಥರ ಎಲ್ಲ ಐರನ್ ಎಲ್ಲ ಬೇಕಾಗೇ ಇಲ್ಲ ಆಲ್ಮೋಸ್ಟ್. ನೋಡೋಣ ಇದು ವೇರ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ. ನೋಡಿ, ವೇರ್ ಮಾಡಿದ್ಮೇಲೆ ಈ ಥರ ಇದೆ. ವೇರ್ ಮಾಡಿದ್ಮೇಲೆ ಈ ಥರ ಇದೆ. ನೋಡಿ, ಈ ಥರ ಬ್ಯಾಕ್ ಸೈಡ್ ಈ ಥರ ಇದೆ. ಇದಕ್ಕೂ ಅಷ್ಟೇ ಜಾಸ್ತಿ ಡೀಪ್ ಎಲ್ಲ ಇಲ್ಲ. ತುಂಬ ಕಂಫರ್ಟೇಬಲ್ ಆಗಿದೆ. ಫಿಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಫಿಟ್ಟಿಂಗ್ ಮಾಡಿಸ್ಬೇಕಾಗಿಲ್ಲ, ಅಷ್ಟು ಕರೆಕ್ಟಾಗಿ ಆಗಿದೆ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಒಂದು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ಇದೆ ಕಲರ್, ಬಟ್ ತುಂಬ ರೆಡ್ ಕಲರ್ ಆಯಿತು. ಅದು ನಾನು ಆ್ಯಕ್ಚುಲಿ ಬೇರೆ ಸಾಫ್ಟ್ ಕ್ಲಾತ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಕೂಡ ಕಾಟನ್ ಥರ ಬಂದಿದೆ. ನೋಡೋಣ ಇದು ವೇರ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಇಲ್ಲಿಂದ ಏನೋ ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ. ಬೇರೆದಕ್ಕೆ ಕಂಪೇರ್ ಮಾಡಿದರೆ ನನಗೆ ಇದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ನೋಡೋಣ ವೇರ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸಿದ್ರೆ ಇಟ್ಕೋತೀನಿ, ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈಗ ಈ ವೇರ್ ಮಾಡಿರೋ ಈ ಟಾಪ್ದು ಕಾಸ್ಟ್ ನಾನು ಸೈಡ್ಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ.
ನೋಡಿ ಇದೆ ನೆಕ್ಸ್ಟ್ ಈಗ ನೋಡ್ತಾ ಇದ್ದೀರಲ್ವ, ಸ್ಲೀವ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ನಂಗೆ ಕ್ಲಾತ್ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಎರಡು ಆಮೇಲೆ ಸ್ವಲ್ಪ ಸಿಮಿಲರ್ ಅಂತ ಅನಿಸ್ಬಿಡುತ್ತೆ. ನಾನು ಯಾಕೋ ನಂಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಚೆನ್ನಾಗಿದೆ ಬಟ್ ಕ್ಲಾತ್ ನಾನು ಆ್ಯಕ್ಚುಲಿ ಸಾಫ್ಟ್ ಕ್ಲಾತ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದು ಓಕೆ ಓಕೆ ಅಂತ ಅನಿಸ್ತು. ಮಿಕ್ಕಿರೋದು 2-3 ಟಾಪ್ಸು ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಒನ್ ನೋಡೋಣ ಯಾವ ಥರ ಇದೆ ಅಂತ. ನೆಕ್ಸ್ಟ್ ಒನ್ ನೋಡಿ ಈ ಥರ ಇದೆ. ಲಾಸ್ಟ್ ಒನ್ಗೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಇದು. ನೋಡ್ತಾ ಇರ್ಬೋದು ಎಂಬ್ರಾಯ್ಡ್ರಿ ಬದಲಿಗೆ ಸ್ವಲ್ಪ ಪ್ರಿಂಟ್ ಇದೆ ಅಷ್ಟೇ. ನೋಡ್ತಾ ಇರ್ಬೋದು ಪ್ರಿಂಟ್ ಈ ಥರ ಇದೆ. ಬಟ್ ಕಂಪ್ಯಾರಿಟಿವ್ಲಿ ನನಗೆ ಇದಕ್ಕಿಂತ ಅದೇ ಇಷ್ಟ ಆಗಿತ್ತು. ನೋಡಿ ಇದು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ವಿಯರ್ ಮಾಡಿದ್ಮೇಲೆ ನೋಡಬೇಕು. ಇಲ್ಲೆಲ್ಲ ಎಲಾಸ್ಟಿಕ್ ಕೂಡ ಇದೆ. ಯಾವ ಥರ ಫಿಟ್ಟಿಂಗ್ ಎಲ್ಲ ಏನೂ ಮಾಡಿಸ್ಬೇಕಾಗಿಲ್ಲ ಅಂತ ಅನಿಸುತ್ತೆ. ಇದು ಮತ್ತು ಇದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಚೆನ್ನಾಗಿದೆ ಬಟ್ ನನಗೆ ಬುಕ್ ಮಾಡೋ ಟೈಮಲ್ಲಿ ಏನಾಗಿತ್ತೋ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಕಲರ್ಸ್ ನಾನು ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಒಂದೆರಡಷ್ಟೇ ಬೇರೆ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಯಾವುದು ಚೆನ್ನಾಗಿ ಅನಿಸುತ್ತೆ ಅದು ಇಟ್ಕೊಂಡು ಮಿಕ್ಕಿದೆಲ್ಲ ರಿಟರ್ನ್ ಮಾಡೋಣ ಅಂತಲೇ ಆರ್ಡರ್ ಮಾಡಿದ್ದೆ. ನೋಡೋಣ ಇದು ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಈ ಟಾಪ್ ಈ ಥರ ಇದೆ. ಇದಕ್ಕೆ ಇನ್ನೊಂದೇನು ಅಂತಂದರೆ ಸ್ಲೀವ್ಸ್ ಕೊಟ್ಟಿಲ್ಲ, ಬರೀ ಸ್ಲೀವ್ಲೆಸ್ ಇದೆ. ನನಗೆ ಇದು ಮತ್ತು ಇನ್ನೊಂದು ಎಂಬ್ರಾಯ್ಡ್ರಿ ತೋರಿಸಿದ್ನಲ್ಲ ಆಲ್ಮೋಸ್ಟ್ ಸೇಮ್ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಅದಿಟ್ಕೊಂಡು ಇದನ್ನ ರಿಟರ್ನ್ ಮಾಡೋಣ ಅಂದ್ಕೋತಾ ಇದ್ದೀನಿ. ಇದು ಏನು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ನನಗೆ ಇದಕ್ಕಿಂತ ಅದೇ ತುಂಬ ಇಷ್ಟ ಆಯಿತು. ಯಾಕಂದರೆ ಎರಡು ಸಿಮಿಲರ್ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಇಟ್ಕೋತೀನಿ, ಇದನ್ನ ರಿಟರ್ನ್ ಮಾಡೋಣ ಅಂತ ಅನ್ಕೋತೀನಿ. ನಾನು ಆರ್ಡರ್ ಮಾಡಿದ ಟಾಪ್ಗಳೆಲ್ಲ ನೋಡಿದ್ರಲ್ವ, ನಿಮಗೂ ಯೂಸ್ ಆಗಲಿ ಅಂತ ಇದೆಲ್ಲ ವೀಡಿಯೋ ಮಾಡಿದೆ. ಇದೆಲ್ಲ ಫೀಡಿಂಗ್ ಟಾಪ್ಸ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.